ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೇಳ್ತಿರೋದು ವೋಟರ್ ಐ ಡಿ ಬಗ್ಗೆ. ವೋಟರ್ ಐ ಡಿ ಬಗ್ಗೆ ಏನು ಅಂದರೆ, ವೋಟರ್ ಐ ಡಿಲಿ ನಿಮ್ಮ ಒಂದು ನೇಮ್ ಆಗಲಿ, ತಂದೆ ಹೆಸರಾಗಲಿ, ಇಲ್ಲ ಅಥವಾ ಗಂಡನ ಹೆಸರಾಗಲಿ, ಇಲ್ಲ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನ ಚೇಂಜ್ ಮಾಡೋದು ಯಾವ ಥರ ನೀವೇ ಮೊಬೈಲಲ್ಲಿ ಯಾವ ಥರ ಸ್ವತಃ ಚೇಂಜ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ. ಮತ್ತು ಇದಕ್ಕೆ ಬೇಕಾದ ದಾಖಲೆಗಳು ತುಂಬ ಸಿಂಪಲ್ಲು. ನೀವು ನಿಮ್ಮ ಆಧಾರ್ ಕಾರ್ಡಲ್ಲಿ ಇರೋ ಥರ ಚೇಂಜ್ ಆಗಬೇಕು. ಕೆಲವೊಂದು ಆಧಾರ್ ಕಾರ್ಡ್ಗೂ ಮತ್ತು ನಮ್ಮ ವೋಟರ್ ಐ ಡಿಗೂ ಡಿಫ್ರೆನ್ಸ್ ಇರುತ್ತೆ. ಅದೊಂದೇ ಒಂದು ಪ್ರೂಫ್ ಸಾಕು. ಆಧಾರ್ ಕಾರ್ಡ್ ಇದ್ದರೆ ನಾವು ಚೇಂಜ್ ಮಾಡ್ಕೋಬೋದು. ಅದು ಯಾವ ಥರ ಅಂತ ಇವಾಗ ನೋಡೋಣ. ಮತ್ತು ಇದು ಸಿಂಪಲ್ ಆಗಿರುತ್ತೆ, ಪ್ರೋಸೆಸ್ ಏನಿರಲ್ಲ. ನೀವು ಯಾವಾಗಲೂ ಲಾಗಿನ್ ಆಗಿಲ್ಲ ಅಂದರೆ ಲಾಗಿನ್ ಆಗಿದ್ರೆ ಲಾಗಿನ್ ಆಗ್ಬೋದು. ಡೈರೆಕ್ಟು ಫೋನ್ ನಂಬರ್ ಕೊಟ್ಟು OTP ಎಂಟ್ರಿ ಮಾಡಿ ಲಾಗಿನ್ ಆಗ್ಬೋದು. ಇಲ್ಲ ಅಂದರೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ತುಂಬ ಸಿಂಪಲ್ ಆಗಿರುತ್ತೆ. ಅದನ್ನು ಯಾವ ಥರ ಅನ್ನೋದನ್ನ ನಾನು ಹೇಳ್ತೀನಿ ಇವಾಗ. ಬನ್ನಿ ನೋಡೋಣ. ಫಸ್ಟು ನಾವು ಯಾವುದಾದ್ರು ಒಂದು ಸರ್ಚ್ ಬಾರ್ಗೆ ಹೋಗ್ಬಿಟ್ಟು ಎಪಿಕ್ ವೋಟರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಫಸ್ಟ್ ಆಪ್ಷನ್ಸ್ ಬರುತ್ತೆ ನೋಡಿ, ವೋಟರ್ಸ್ ಸರ್ವಿಸ್ ಪೋರ್ಟಲ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನೆಕ್ಸ್ಟ್ ಪೇಜ್ ಬರುತ್ತೆ. ನೆಕ್ಸ್ಟ್ ಲಾಗಿನ್ ಪೇಜ್ ಬರುತ್ತೆ ನೋಡಿ. ಇದು ಲಾಗಿನ್ ಪೇಜ್, ಅಧಿಕೃತವಾದ ವೋಟರ್ಸ್ ಸರ್ವಿಸ್ ಪೋರ್ಟಲ್ ಲಾಗಿನ್ ಪೇಜು. ಇಲ್ಲಿ ನೀವು ಏನಾದರೂ ಮುಂಚೆ ಲಾಗಿನ್ ಆಗಿದ್ದರೆ, ಯಾವಾಗಲಾದರೂ ಕ್ರಿಯೇಟ್ ಆಗಿದ್ರೆ ಅಕೌಂಟು, ಇಲ್ಲಿ ನಿಮ್ಮ ಒಂದು ಫೋನ್ ನಂಬರ್ ಹಾಕಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಸೆಂಡ್ ರಿಕ್ವೆಸ್ಟ್ ಕೊಟ್ಟು ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿ ನಿಮ್ಮ OTP ಎಂಟ್ರಿ ಮಾಡಿ ಲಾಗಿನ್ ಆಗ್ಬೋದು. ನೀವು ಲಾಗಿನ್ ಆಗೇ ಇಲ್ಲ, ಯಾವಾಗಲೂ ಹೊಸ್ದಾಗೆ ಮಾಡ್ತಾಯಿದ್ದೀರಾ, ಲಾಗಿನ್ ಆಗಬೇಕು ಅಂದರೆ ನೀವು ಇಲ್ಲಿ ಸಿಂಪಲ್ಲಾಗೆ ಸೈಡಲ್ಲಿ ಮೇಲ್ಗಡೆ ಕಾಣ್ತಿದೆಯಲ್ಲ ಸೈನಪ್ ಅಂತ, ಸೈನಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇವಾಗ ಒಂದು ಸೈನಪ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಫೋನ್ ನಂಬರು, ಯಾವುದಾದ್ರೂ ಫೋನ್ ನಂಬರು, ಆಧಾರ್ ರಿಲೇಟೆಡ್ ಫೋನ್ ನಂಬರ್ ಆಗಬೇಕು ಅಂತ ಏನಿಲ್ಲ. ಯಾವ್ದು ಫೋನ್ ನಂಬರ್ ಇರುತ್ತೆ ಆ ಫೋನ್ ನಂಬರ್ನ ಎಂಟ್ರಿ ಮಾಡಿ ಕೆಳಗಡೆ ಕಾಣ್ತಿರೋ ಕ್ಯಾಪ್ಚನ ಕರೆಕ್ಟಾಗಿ ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಕಾಣ್ತಿರೋ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೇಮ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮದು ಒಂದು ಫಸ್ಟ್ ನೇಮು ಲಾಸ್ಟ್ ನೇಮು, ಒಂದೇ ನೇಮ್ ಇದ್ದರೂ ಫಸ್ಟ್ ನೇಮ್ ಎಂಟ್ರಿ ಮಾಡಿ, ಲಾಸ್ಟ್ ನೇಮಿನ ಅವಶ್ಯಕತೆ ಇಲ್ಲ. ಅದಾದಮೇಲೆ ಸೆಂಡ್ OTP ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ರಿಕ್ವೆಸ್ಟ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ನಮಗೊಂದು ರಿಜಿಸ್ಟರ್ಡ್, ಈಗ ಫೋನ್ ನಂಬರ್ ಎಂಟ್ರಿ ಮಾಡಿರ್ತೀವಲ್ಲ ಆ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ನಾವು ಸ್ಟಾರ್ಟಿಂಗ್ ರಿಜಿಸ್ಟರ್ ಟೈಮಲ್ಲಿ ಕೊಟ್ಟಿರ್ತೀವಲ್ಲ ಆ OTP ಬರುತ್ತೆ. ಆ ಫೋನ್ ನಂಬರಿಗೆ ಬಂದಿರೋ OTPನ ಕರೆಕ್ಟಾಗಿ ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಅಕೌಂಟು ಕ್ರಿಯೇಟ್ ಆದಂಗೆ. ಇವಾಗ ಮತ್ತೆ ಅದು ರೀಡೈರೆಕ್ಟ್ ಆಗುತ್ತೆ ಇಲ್ಲಿಗೆ, ಮೇನ್ ಪೇಜ್ಗೆ, ಲಾಗಿನ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನಾವು ಫೋನ್ ನಂಬರ್ ಹಾಕ್ಬಿಟ್ಟು, ಆವಾಗಲೇ ಫೋನ್ ನಂಬರ್ ಕೊಟ್ಟಿರ್ತೀವಲ್ಲ ರಿಜಿಸ್ಟರ್ ಟೈಮಲ್ಲಿ, ಆ ಫೋನ್ ನಂಬರ್ ಹಾಕಿಬಿಟ್ಟು ಕ್ಯಾಪ್ಚಾ ಕರೆಕ್ಟಾಗಿ ಎಂಟ್ರಿ ಮಾಡಿಬಿಟ್ಟು ಸೆಂಡ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಂಡ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಫೋನ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ ಒ ಟಿ ಪಿನ ನಾವು ಇಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವೆರಿಫೈ ಆ್ಯಂಡ್ ಲಾಗಿನ್ ಇದೆಯಲ್ಲ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ, ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇದು ಅಧಿಕೃತವಾದ ಲಾಗಿನ್ ಪೇಜು, ವೋಟರ್ ಐ ಡಿನ ಪೋರ್ಟಲ್ನ, ವೋಟರ್ಸ್ ಸರ್ವಿಸ್ ಪೋರ್ಟಲ್ನ ಅಧಿಕೃತವಾದ ಲಾಗಿನ್ ಪೇಜು. ಇಲ್ಲಿ ನೋಡಿ ನಾವು ಎಂಟ್ರಿ ಮಾಡಿರೋ ನೇಮ್ ಬಂದಿರುತ್ತೆ ಸೈಡಲ್ಲಿ ಮೇಲ್ಗಡೆ ನೋಡ್ಕೋಬೋದು ನೀವು. ಇಲ್ಲಿ ನಾವು ಡೌನ್ಲೋಡ್ ಮಾಡೋದಾದರೆ ಎಪಿಕ್ ಡೌನ್ಲೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲ ನಾವು ಇವಾಗ ಕರೆಕ್ಷನ್ಸ್ ಮಾಡೋದು ಯಾವ ಥರ ಅನ್ನೋದ್ರ ಮೇಲೆ ಫಾರ್ಮ್ಸ್ ಇದೆ ಈ ಕಡೆ ಸೈಡಲ್ಲಿ, ಲೆಫ್ಟ್ ಸೈಡಲ್ಲಿ ಫಾರ್ಮ್ಸ್ಗಳು ಕಾಣ್ತಿದೆಯಲ್ಲ, ಆ ಫಾರ್ಮ್ಸ್ಗಳ ಕೆಳಗಡೆ ಬಂದರೆ ಫಾರ್ಮ್ 8 ಅಂತ ಇದೆ ನೋಡಿ, 8 ಅಂತ ಇದೆಯಲ್ಲ, ಕರೆಕ್ಷನ್ಸ್ ಆಫ್ ಎಂಟ್ರೀಸ್ ಅಂತ ಇದೆ, ಫಾರ್ಮ್ 8 ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾವು ಕ್ಲಿಕ್ ಮಾಡೋಣ. ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ ಅಂತ, ಇಲ್ಲಿ ಸೆಲ್ಫು ಅದರ್ ಎಲೆಕ್ಟ್ರೋಲ್ ಅಂತ ಇದೆ. ಅದರ್ ಎಲೆಕ್ಟ್ರೋಲ್ ಇದೆಯಲ್ಲ ಅದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ್ ಎಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬಿಟ್ಟು ಎಪಿಕ್ ನಂಬರ್ ಇದೆಯಲ್ಲ, ನಿಮ್ಮ ಒಂದು ವೋಟರ್ ಐ ಡಿ ನಂಬರ್ನ, ನಿಮಗೆ ಗೊತ್ತಿರುತ್ತಲ್ಲ ವೋಟರ್ ಐ ಡಿ ನಂಬರ್ನ, ಅದನ್ನು ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ನೇಮು ಮತ್ತು ರಿಲೇಟಿವ್ ನೇಮು ಈ ಥರ ಇರುತ್ತೆ, ಸೀರಿಯಲ್ ನಂಬರು, ನಿಮ್ಮ ಒಂದು ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತೀರೋ ಅದೆಲ್ಲ ಇರುತ್ತೆ. ಕರೆಕ್ಟಾಗಿದೆಯಾ? ಹೌದು ನಮ್ಮದೇ ಕರೆಕ್ಟಾಗಿದೆ ಅಂದರೆ ಓಕೆ ಅಂತ ಇದೆಯಲ್ಲ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ ಫಾರು ಏನು, ಶಿಫ್ಟಿಂಗ್ ಆಫ್ ರೆಸಿಡೆನ್ಸು, ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರೋಲ್ ಪೋಲು, ಇಶ್ಯೂ ಆಫ್ ರೀಪ್ಲೇಸ್ಮೆಂಟ್ ಎಪಿಕ್ ವಿತೌಟ್ ಕರೆಕ್ಷನ್ನು, ರಿಕ್ವೆಸ್ಟ್ ಫಾರ್ ಮೇಕಿಂಗ್ ಎಸ್ ಪರ್ಸನಲ್ ವಿತ್ ಡಿಸಬಿಲಿಟಿ. ನಾವು ಸೆಕೆಂಡ್ ಒನ್ ಕರೆಕ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ನಿಮ್ಮದು ಸ್ಟೇಟು, ಡಿಸ್ಟಿಕ್ಕು ಮತ್ತು ಕಾನ್ಸ್ಟಿಟ್ಯೂಯೆನ್ಸಿ ಎಲ್ಲ ಬರುತ್ತೆ, ನೋಡ್ಕೋಬೋದು. ಇದು ಕರೆಕ್ಟಾಗಿದೆಯಲ್ವಾ? ಇದ್ದರೆ ನೆಕ್ಸ್ಟ್ ಅಂತ ಇದೆಯಲ್ಲ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೈಡ್ ಕ್ಲಿಕ್ ಮಾಡಿದ್ರೆ ಈಗ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ನೇಮು ಮತ್ತು ಎಪಿಕ್ ನಂಬರಿಗೆ ಎಂಟ್ರಿ ಮಾಡಿರ್ತೀರಲ್ಲ ಅದು ಬರುತ್ತೆ. ಅದಾದಮೇಲೆ ಕರೆಕ್ಟಾಗಿದ್ದರೆ ನೀವು ನೆಕ್ಸ್ಟ್ ಅನ್ನೋದ್ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಕರೆಕ್ಷನ್ಸ್ ಅಂತ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ, ನಾವು ಸ್ಟಾರ್ಟಿಂಗ್ ಮಾಡಿ ಇರ್ತೀವಲ್ಲ ಅದು. ಹಾಗೆ ಕೆಳಗಡೆ ಬಂದರೆ ಅಪ್ಲಿಕೇಶನ್ ಆಫ್ ಕರೆಕ್ಷನ್ಸ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರೋಲ್ ಪೋಲ್. ಇಲ್ಲಿ ನೀವು ನೇಮ್ ಚೇಂಜ್ ಮಾಡಬೇಕಾ, ಜೆಂಡರಾ, ಡೇಟ್ ಆಫ್ ಬರ್ತಾ, ರಿಲೇಷನ್ ಟೈಪಾ, ರಿಲೇಟಿವ್ ನೇಮಾ, ಇಲ್ಲ ಅಡ್ರೆಸ್ಸಾ, ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ರಿಲೇಟಿವ್ ನೇಮು ಮತ್ತು ಡೇಟ್ ಆಫ್ ಬರ್ತು ಚೇಂಜ್ ಮಾಡಬೇಕು, ಅದೆರಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮ್ಮದು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಬೇಕು. ನಿಮ್ಮದು ಯಾವುದು ಡೇಟ್ ಆಫ್ ಬರ್ತಿನ ಕರೆಕ್ಷನ್ಸ್ ಇದ್ದರೆ, ಈಗ ನಂದು ಡೇಟ್ ಆಫ್ ಬರ್ತ್ ಕರೆಕ್ಷನ್ಸ್ ಆಗಬೇಕಾಗಿದೆ. ಈಗ ನಂದು ಒಂದು ಕರೆಕ್ಟಾದ ಡೇಟ್ ಆಫ್ ಬರ್ತಿನ ಇಲ್ಲಿ ಎಂಟ್ರಿ ಮಾಡ್ತೀನಿ. ಯಾವುದು ಆಧಾರ್ ಕಾರ್ಡಲ್ಲಿ ಏನಿದೆ ಅದೇ ಥರ ನನಗೆ ಬೇಕು. ಹಾಗಾಗಿ ನಾನು ಆಧಾರ್ ಕಾರ್ಡಲ್ಲಿ ಏನಿದೆ ಡೇಟ್ ಆಫ್ ಬರ್ತು ಅದೇ ರೀತಿ ಎಂಟ್ರಿ ಮಾಡ್ತೀನಿ. ಅಲ್ಲಿ ಕೆಲವೊಂದು ಮಿಸ್ಟೇಕ್ ಆಗಿದೆ, ಈ ಥರ ಎಂಟ್ರಿ ಮಾಡಿಬಿಟ್ಟು ಮತ್ತು ರಿಲೇಟಿವ್ ನೇಮ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ರಿಲೇಟಿವ್ ನೇಮು ತಪ್ಪಾಗಿತ್ತು, ಅದನ್ನು ನಾನು ಎಂಟ್ರಿ ಮಾಡಿದ್ದೀನಿ. ಇಲ್ಲಿ ಎಂಟ್ರಿ ಮಾಡಿ ಕನ್ನಡದಲ್ಲಿ ಫೆಚ್ ಆಗುತ್ತದೆ. ಕನ್ನಡದಲ್ಲಿ ಏನಾದರೂ ನಿಮಗೆ
ಕರೆಕ್ಟಾಗಿ ಬರಲಿಲ್ಲ ಅಂದರೆ ಕೀಬೋರ್ಡ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಮಾಡ್ಬೋದು. ಇವಾಗ ನೋಡಿ ನಾವು ಡಾಕ್ಯುಮೆಂಟ್ ಕೊಡಬೇಕು, ಅದಕ್ಕೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಲ್ಲ, ಹಾಗೆ ಇಷ್ಟು ಡಾಕ್ಯುಮೆಂಟ್ಸ್ ಇದೆ. ಇದರಲ್ಲಿ ನಿಮ್ದು ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಇದ್ದರೂ ನಡೆಯುತ್ತೆ. ಈಗ ನಂದು ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡಲ್ಲಿ ಇರೋ ಥರನೇ ಒಂದು ಬೇಕು, ಹಾಗಾಗಿ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಯಾಕೆ ಅಂದರೆ ಆಧಾರ್ ಕಾರ್ಡು ನೀವು ಅಷ್ಟೇ ಆಧಾರ್ ಕಾರ್ಡಲ್ಲಿ ಇರೋ ಥರ ಮಾಡೋಂಗಿದ್ರೆ ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು, ಬೇರೆ ಡಾಕ್ಯುಮೆಂಟ್ಸಿನ ಅವಶ್ಯಕತೆ ಇರಲ್ಲ. ಡ್ರೈವಿಂಗ್ ಲೈಸೆನ್ಸ್, ಪಾನ್ ಕಾರ್ಡ್ ತುಂಬ ಇರುತ್ತೆ. ಈಗ ನಾನು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊತೀನಿ, ನನ್ನ ಹತ್ರ ಇರೋಂಥದ್ದು ಆಧಾರ್ ಕಾರ್ಡು ನೋಡಿ. ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆನೂ ಅಷ್ಟೇ ರಿಲೇಟಿವ್ ನೇಮ್ನ ಆಧಾರ್ ಕಾರ್ಡ್ ಥರನೇ ಬೇಕು, ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಅಪ್ಲೋಡ್ ಮಾಡಬೇಕು, ಆಧಾರ್ ಕಾರ್ಡನ್ನ ಅಪ್ಲೋಡ್ ಮಾಡಬೇಕು. ಏನಕ್ಕೆ? ಅದು ಡಾಕ್ಯುಮೆಂಟ್ಸ್ ಪ್ರೂಫ್ಗೆ, ಎರಡಕ್ಕೂ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಇಲ್ಲಿ ಡಿಕ್ಲರೇಷನು ನೀವು ಎಲ್ಲಿಂದ ಮಾಡ್ತೀರಿ ನಿಮ್ಮ ಊರ ಹೆಸರು ಹಾಕಿ ಅಷ್ಟೇ. ಊರ ಹೆಸರು ಹಾಕಿಬಿಟ್ಟು ನೆಕ್ಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಬ್ಮಿಷನ್, ಇಲ್ಲಿ ಕರೆಕ್ಟಾಗಿ ಕ್ಯಾಪ್ಚಾ ಎಂಟ್ರಿ ಮಾಡಿ, ಅಲ್ಲಿ ಕಾಣ್ತಿರೋ ಕ್ಯಾಪ್ಚನ ಎಂಟ್ರಿ ಮಾಡಿಬಿಟ್ಟು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಇದೆಯಲ್ಲ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನೀವು ಎಂಟ್ರಿ ಮಾಡಿರೋದೆಲ್ಲ ಬರುತ್ತೆ. ಫಾರ್ಮೇಟು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇಲ್ಲಿ ನಾವು ಎಂಟ್ರಿ ಮಾಡಿರೋಂಥದ್ದು ಎಲ್ಲದೂ ಇರುತ್ತೆ ಡೀಟೇಲ್ಸ್. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ, ಇಲ್ಲ ಇನ್ನೂ ಏನಾದ್ರು ಚೇಂಜಸ್ ಆಗಬೇಕಿತ್ತು ಅಂದರೆ ಕೆಳಗಡೆ ಬಂದು ಕೀಪ್ ಎಡಿಟಿಂಗ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕರೆಕ್ಟಾಗಿದೆ ಸಬ್ಮಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಕೊಡಿ. ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ದಿಸ್ ಫಾರ್ಮ್? ಎಸ್, ಹೌದು, ಎಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಆಗುತ್ತೆ. ನೀವೊಂದು ಡೌನ್ಲೋಡ್ ಅಕ್ಲಾಂಜ್ಮೆಂಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಅಕ್ಲಾಂಜ್ಮೆಂಟ್ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡು ಓಕೆ ಅಂತ ಕೊಡಿ. ಈ ರೀತಿಯಾಗಿ ನಾವು ನಮ್ಮ ಒಂದು ವೋಟರ್ ಐಡಿನ ನಾವೇ ಕರೆಕ್ಷನ್ ಮಾಡ್ಕೋಬೋದು. ಮತ್ತು ಇದು ಒಂದು 10 ರಿಂದ 15 ದಿನಗಳೊಳಗಡೆ ಅಪ್ರೂವಲ್ ಆಗಿ ಬರುತ್ತೆ. ಮತ್ತು ಇದೇ ರೀತಿ ನಾವು ಲಾಗಿನ್ ಆಗಿ ಅಲ್ಲಿ ಎಪಿಕ್ ಡೌನ್ಲೋಡ್ ಅಂತ ಇದೆಯಲ್ಲ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಹೊಸ ನೋಟಿಫಿಕೇಷನ್ಸ್ ವೀಡಿಯೋಸ್ ಎಲ್ಲ ನಿಮಗೆ ಡೈರೆಕ್ಟ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.